ದೇವರು ಕಲಿಯುಗದಲ್ಲಿ ಕಾಣಿಸೋದಿಲ್ಲ. ಇದು ಮೊದಲನೇ ಪ್ರತಿಜ್ಞೆ. ಹೋಗ್ಲಿ, ಕಂಡ್ರು ಎಲ್ಲರಿಗೂ ದೇವರು ಅಂತ ಕಂಡ ಅವನು ಸ್ವತಃ ಯಶೋದೆಗೇನೆ ಆಗಾಗ ಇವನು ನನ್ನ ಮಗ ಅಂತ ಅನಿಸ್ತಾ ಇತ್ತಂತೆ. ಅವಳು ಹೆತ್ತಿಲ್ಲ ಹೊತ್ತಿಲ್ಲ ಏನೂ ಮಾಡಿಲ್ಲ. ವಾಮನ ಪುರಾಣದಲ್ಲಿ ಒಂದು ಮಾತು ಬರ್ತದೆ, ಅದಿತಿ ಬಳಿ ದೇವರೋಗಿ ಹೇಳ್ತಾನೆ, ನಾನು ನಿನ್ನ ಹೊಟ್ಟೆಯ ಒಳಗೆ ಬರ್ತೇನೆ ಅಂತ. ಅವಳು ಗಾಬರಿ ಆಗ್ತಾಳೆ, ಸ್ವಾಮಿ ಬೇಡ ಸ್ವಾಮಿ, ನಿನ್ನನ್ನು ಹೊರುವ ಶಕ್ತಿ ನನಗಿಲ್ಲ ಅಂತ. ಯಾಕೆ ಅಂತ ಕೇಳ್ತಾನು. ನೀನು 14 ಲೋಕವನ್ನು, ಇಂಥ ಎಷ್ಟೋ ಲೋಕವನ್ನು ಸೃಷ್ಟಿ ಮಾಡಿ ನೀನು ನಿನ್ನ ಹೊಟ್ಟೆ ಒಳಗೆ ಇಟ್ಕೊಂಡಿದ್ದಿ, ನಿನ್ನ ಭಾರವನ್ನು ತಡಿಲಿಕ್ಕೆ ನನಗಾಗೋದಿಲ್ಲ ಸ್ವಾಮಿ ಅಂತ. ಅದಕ್ಕೆ ವಾಮನ ಹೇಳ್ತಾನೆ, ಪರಮಾತ್ಮ ಹೇಳ್ತಾನೆ, ನಿನ್ನನ್ನ ನನ್ನನ್ನ ಈ ಜಗತ್ತನ್ನು ಹೊತ್ಕೊಂಡವನು ನಾನೇ, ಏನು ಚಿಂತೆ ಮಾಡಬೇಡ, ನೀನು ಒಳಗಿದ್ದು ನಿನ್ನನ್ನು ನಾನೇ ಹೊರ್ತೇನೆ. ಆ ರೀತಿ ದೇವರು ಎಲ್ಲ ಕಡೆ ಇದ್ದರೂ ಕೂಡ ಕಲಿಯುಗದಲ್ಲಿ ಕಾಣಿಸೋದಿಲ್ಲ. ಆಮೇಲೆ ಇನ್ನೊಂದೇನು ಗೊತ್ತಾ, ನಮಗೆ ಕಾಣಿಸ್ಬೇಕು ಅಂತೇನಿಲ್ಲ. ಯಾರೋ ಒಬ್ರು ನಿಮಗೆ ಸಹಾಯ ಮಾಡಿದ್ರು ಅಂದ್ಕೊಳ್ರಿ, ಏನೋ ತುಂಬ ಕಷ್ಟ ಬಂದಿದೆ. ಕಷ್ಟ ಅಂದರೆ ಫೈನಾನ್ಷಿಯಲ್ ಅಂದ್ಕೊಂಡ್ಬಿಟ್ಟಿದ್ದೀವಿ ನಾವು. ಭಾಳ ಜನಕ್ಕೆ ಗೊತ್ತೇ ಇಲ್ಲ ಬೇರೆ ಕಷ್ಟ ಇದೆ ನಮಗೆ. ಏನು ಅಂದರೆ ಸಂಸಾರದ ಕಷ್ಟ, ರೋಗ ರುಜಿನದ ಕಷ್ಟ. ಇದನ್ನೇ ಅಡ್ವಾಂಟೇಜ್ ತಗೊಳ್ತಿರೋದು ಎಲ್ಲರೂ. ಪ್ರತಿನಿತ್ಯ ದುಡ್ಡು ಮಾಡೋದು ಹೇಗೆ ಅಂದರೆ ಹೀಗೇನೆ, ನಿಮ್ಗೆ ರೋಗ ಬರುತ್ತೆ, ನಾಳೆ ಬಂದರೆ ನೀವು ಸಾಯ್ತೀರಿ, ಬನ್ನಿ ನಮ್ಮ ಹತ್ರ ಇನ್ಶೂರೆನ್ಸ್ ಮಾಡಿಸಿ, ನಿಮಗೆ ದುಡ್ಡು ಕೊಡ್ತೀವಿ. ಆವಾಗ ಒಂದು ಕಂಡೀಷನ್, ನಿಮಗೆ ನಾವು ಹೀಗೆ ಹೇಳಿದ್ವಿ, ನೀವು ಕಂಡೀಷನ್ ಓದಲಿಲ್ಲ ಅಂತಾರೆ. ಆದರೆ ದೇವರ ವಿಷಯದಲ್ಲಿ ಗ್ಯಾರಂಟಿ, ನಿಮ್ಮನ್ನು ಸಂಸಾರದಿಂದ ಕರ್ಕೊಂಡು ಹೋಗ್ತೇನೆ. ಪರಮಾತ್ಮ ಹೇಳಿದ್ನಲ್ವಾ, ಯೋಗಕ್ಷೇಮಂ ವಹಾಮ್ಯಹಂ. ಯೋಗ ಅಂದರೆ ಬರಬೇಕಾದದ್ದು, ಕ್ಷೇಮ ಅಂದರೆ ಇರುವುದನ್ನು ಉಳಿಸೋದು. ಎರಡರ ಜವಾಬ್ದಾರಿ ನಂದು. ಯಾವಾಗ ಅಂತಂದರೆ ಯಾರು ನನ್ನ ಭಕ್ತರೋ ಅವರಿಗೆ ಮಾತ್ರ ಉದ್ಧಾರ ಮಾಡ್ತೇನೆ.